ಬೆಳಗಾವಿಯ ಡಿಸಿ ಕಚೇರಿಯ ಮುಂದೆ ರೈತರ ಪ್ರತಿಭಟನೆ. ಉತ್ತಾರ್ ನೀಡಲು ರೈತರ ಸುಲಿಗೆಗೆ ತೀವ್ರ ಆಕ್ರೋಶ. ಎಕರೆಗೆ 1000 ಕಟ್ಟಲು ತಹಸೀಲ್ದಾರ್ ಕಿರುಕುಳ ಆರೋಪ. ಬಡ ರೈತರನ್ನ ಸತಾಯಿಸದಂತೆ ಬಸವರಾಜ ಮೊಕಾಶಿ ಎಚ್ಚರಿಕೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಇಂದು ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಜಮೀನಿನ ಉತ್ತಾರ ನೀಡುವಲ್ಲಿ ತಹಸೀಲ್ದಾರ್ ಮಾಡುತ್ತಿರುವ ನಿಯಮ ಬಾಹಿರ ವಸೂಲಾತಿ ಹಾಗೂ ಪಂಚಾಯಿತಿಗಳಲ್ಲಿ ಕಂಪ್ಯೂಟರ್ ಉತ್ತಾರ ನೀಡಲು ಸತಾಯಿಸುತ್ತಿರುವ ಅಧಿಕಾರಿಗಳ ನೀತಿಯನ್ನು ಖಂಡಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಂದು ರಾಜ್ಯ ರೈತ ಸಂಘದ ವತಿಯಿಂದ ಬೃಹತ್ ಹಕ್ಕೊತ್ತಾಯ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ರೈತರ ಎಲ್ಲ ಹೊಲಗಳನ್ನು ಒಟ್ಟುಗೂಡಿಸಿರುವುದರಿಂದ ಒಂದೇ ಒಂದು ಉತ್ತಾರ ಪಡೆಯಬೇಕಾದರೂ ಒಂದೇ ಸರ್ವೆ ನಂಬರ್ ವ್ಯಾಪ್ತಿಗೆ ಬರುವ ಸುಮಾರು 30 ರಿಂದ 40 ಉತ್ತಾರಗಳಿಗೆ ಎಲ್ಲ ರೈತರು ಅನಗತ್ಯವಾಗಿ ಹಣ ಪಾವತಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಹಿಂದೆ ಜಿಲ್ಲಾಧಿಕಾರಿಗಳು ಉತ್ತಾರನ್ನ ಪ್ರತ್ಯೇಕ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಆದರೆ ಈಗ ಸ್ಥಳೀಯ ತಹಸೀಲ್ದಾರರು ಪ್ರತಿ ಎಕರೆಗೆ 1,000 ರೂಪಾಯಿ ಹಣ ಕಟ್ಟುವಂತೆ ರೈತರಿಗೆ ಒತ್ತಾಯಿಸುತ್ತಿದ್ದಾರೆ. ಅಧಿಕಾರಿಗಳು ಮಾಡಿದ ತಪ್ಪಿಗೆ ಬಡ ರೈತರು ಏಕೆ ದಂಡ ಹಾಗೂ ದುಡ್ಡು ಕಟ್ಟಬೇಕು? ಸರ್ಕಾರಕ್ಕೆ ಬೇರೆ ಆದಾಯದ ಮೂಲಗಳಿದ್ರೆ ನೋಡಿಕೊಳ್ಳಲಿ. ದಯವಿಟ್ಟು ರೈತರನ್ನ ಸುಲಿಗೆ ಮಾಡಬೇಡಿ ಎಂದು ಪ್ರತಿಭಟನಾಕಾರರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಪ್ರತಿಭಟನೆಯಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಸವರಾಜ ಮೊಕಾಶಿ ಅವರು, ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಯವರು ಬಡವರಿಗೆ ಕಂಪ್ಯೂಟರ್ ಉತ್ತಾರಗಳನ್ನು ನೀಡುತ್ತಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು. ಕಳೆದ 30 ರಿಂದ 40 ವರ್ಷಗಳ ಹಿಂದೆ ಸರ್ವೆ ನಂಬರ್ ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸಿಸುತ್ತಿರುವ ಬಡ ರೈತರಿಗೆ ಈಗಿನ ಅಧಿಕಾರಿಗಳು ಮೂಲ ಮಾಲೀಕರ ಕಡೆಯಿಂದ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಖರೀದಿ ಪತ್ರ ಮಾಡಿಸಿಕೊಂಡು ಬರುವಂತೆ ಸತಾಯಿಸುತ್ತಿದ್ದಾರೆ. ಆದರೆ ಆ ಮೂಲ ಮಾಲೀಕರು ಈಗಾಗಲೇ ಮೃತಪಟ್ಟಿದ್ದು ಅವರ ಮಕ್ಕಳು ಸಹಿ ಮಾಡಲು ಭಾರಿ ಹಣ ಬೇಡುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮನೆ ಕಟ್ಟಿಕೊಂಡಿರುವ ಬಡವರು ಎಲ್ಲಿಗೆ ಹೋಗಬೇಕು ಎಂದು ಪ್ರಶ್ನಿಸಿದ ಅವರು, ರೈತರ ಸುಲಿಗೆ ನಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತಿನ ದಿವಸ DC ಕಚೇರಿಯ ಮುಂದೆ ರೈತರದೊಂದು ಮಹಾಪ್ರತಿಭಟನೆ ಮಾಡಲಿಕ್ಕೆ ನಿರ್ಧರಿಸಿದ್ದೀವಿ. ಯಾಕಂದ್ರೆ ಎಲ್ಲ ರೈತರ ಹೊಲಗಳನ್ನು ಒಟ್ಟುಗೂಡಿಸಿದ್ದಾರೆ. ಈ ಒಂದು ಉತ್ತಾರ ತೊಗೋಬೇಕಂದ್ರೆ ಒಂದು ಸರ್ವೆ ನಂಬರ್ ಬರುವಂಥ 30-40 ಉತ್ತಾರಗಳಿಗೆ ಎಲ್ಲಕ್ಕೂ ರೈತ ದುಡ್ಡು ಕೊಡಬೇಕಾಗೈತಿ. ಅದಕ್ಕೆ ಈಗ ಮೊನ್ನೆ ಸಪ್ರೇಟ್ ಮಾಡಿ ಕೊಡ್ತೇವೆ ಅಂತೇಳಿ DC ಅವ್ರು ಹೇಳಿದರು. ಬಟ್ ತಹಸೀಲ್ದಾರ್ ಹೇಳ್ತಾರೋ ಎಕರೆಗೆ 1,000 ರೂಪಾಯಿ ಕಟ್ಬೇಕಂತಾರೆ ಅವರು. ಇದು ಅವ್ರು ಮಾಡಿದ ತಪ್ಪು. ನಾವು ಯಾಕೆ ದುಡ್ಡು ಕಟ್ಟಬೇಕು, ದಂಡ ಕಟ್ಟಬೇಕು? ಸರ್ಕಾರಕ್ಕೆ ಬೇರೆ ಏನಾರು ಆದಾಯ ವ್ಯವಸ್ಥೆ ಮಾಡ್ಕೊಂಡ್ರಿ, ದಯವಿಟ್ಟು ರೈತರನ್ನ ಸುಲಿಗೆ ಮಾಡಬೇಡ್ರಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬೃಹತ್ತಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಹಳ್ಳಿಗಳಾಗ ಪಂಚಾಯತಿಯವರು ಕಂಪ್ಯೂಟರ್ ಉತ್ತಾರ ಕೊಡ್ತಾಯಿಲ್ಲ. ಯಾಕಂದ್ರೆ ಕಂಪ್ಯೂಟರ್ ಉತ್ತಾರಗಳನ್ನ ಕೊಡ್ಬೇಕಂದ್ರೆ ಇವು 30-40 ವರ್ಷದಿಂದ ಅವ್ರ ಮನೆಗಳು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾಯಿದ್ದಾರೆ ಸರ್ವೆ ನಂಬರ್ದಾಗ. ಅದನ್ನು ಇವರು ಮತ್ತು ಮೂಲ ಮಾಲಕರ ಕಡೆಯಿಂದ ಸಬ್ ರಿಜಿಸ್ಟರ್ ಖರೀದಿ ಮಾಡ್ಕೊಂಡು ಬಾ ಅಂತಾರೆ. ಮೂಲ ಮಾಲಕರು ತೀರ್ಕೊಂಡು ಹೋಗಿರ್ತಾರೋ, ಈಗ ಮಕ್ಕಳು ಮತ್ತೆ ದುಡ್ಡು ಕೊಡ್ರಿ ಅವಾಗ ಸಹಿ ಮಾಡ್ತಾವಂತಾರೆ. ಎಲ್ಲಿ ಹೋಗ್ಬೇಕು ಪಾಪ, ಮನೆ ಕಟ್ಕೊಂಡಿರುವಂಥ ಬಡವರು ರೈತರು. ಹಿಂಗಾಗಿ ಹಿಂಗೆ ಏನಾಗಿದ್ರಿ ಮೊನ್ನೆ ಇದನ್ನು ಯಾಕೆ ಇಷ್ಟು ಉಗ್ರ ತೊಗೋಬೇಕಾಯ್ತಂದ್ರೆ, ಈಗಾಗಲೇ ತಂದೆ ಒಬ್ಬ ರೈತಗೆ ಅವರಲ್ಲೇ ಕೂಲಿ ಮಾಡಿ ಅವ ಜಾಗ ತೊಗೊಂಡು ಮನೆ ಕಟ್ಕೊಂಡು ನಾವು 30 ವರ್ಷದಿಂದ ಅಲ್ಲಿ ಜೀವನ ಮಾಡ್ತಾಯಿದ್ದ. ಅವ ತಂದೆ ಬಾಂಡ್ ಮೇಲೆ ಬರೆದು ಕೊಟ್ಟಿದ್ದ. ಅವ್ನು ಸತ್ತು ಹೋಗಂತಲೇ ಅವ್ನ ಮಗ ಇದ್ದ. ಕೇಸ್ ಹಾಕಿದ. ಕೇಸ್ ಅವನಂತ ಆತಿ. ಆ ಪಾಪ ಅವ್ನ ಮನೆ ಅವನು ಅಲ್ಲಿಂದ ಹೊರಗೆ ಹಾಕಿಬಿಟ್ರು. ಅದಕ್ಕೆ ಇಂಥ ಅನ್ಯಾಯಗಳು ಮುಂದೆ ಮರುಕಳಿಸಬಾರ್ದು ಅನ್ನೋ ಸಲುವಾಗಿ ನಾವು ಈ ಒಂದು ಉಗ್ರ ಪ್ರತಿಭಟನೆಯನ್ನು ಈಗ ಶುರು ಮಾಡಿದ್ದೀವಿ. ಮತ್ತು ಇದನ್ನು ಸರ್ಕಾರ ಪಂಚಾಯತಿ ಮಟ್ಟದೊಳಗೆ ಈಗಾಗಲೇ 30-40 ವರ್ಷದಿಂದ ಅವ್ರ ಮನೆ ಕಟ್ಕೊಂಡು ಅಲ್ಲಿ ಇರುವಂಥವ್ರಿಗೆ ಕಂಪ್ಯೂಟರ್ ಉತ್ತಾರ ಕೊಡಬೇಕು. ಅವರೇ ಅದರ ಜಮೀನು ಮಾಲಕರು ಅನ್ನೋದನ್ನು ಸರ್ಕಾರನ ಅವರಿಗೆ ಅದನ್ನು ಹಕ್ಕುಪತ್ರ ಕೊಡಬೇಕಂತೇಳಿ ನಾವು ಈ ಮೂಲಕ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿ ಬೀಜ ಗೊಬ್ಬರ ಈಗ ರೈತಗೆ ಅಗದಿ ಅವಶ್ಯಕತೆ ಇರುವಂಥದ್ದು. ಇದು ಈಗ 300 ರೂಪಾಯಿ ಕೊಟ್ಟು ಒಂದು ಚೀಲ ಅವ್ನಿಗೆ ಯೂರಿಯಾನ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಅದಕ್ಕೆ ಇನ್ನೂ 1,000 ರೂಪಾಯಿದ್ದು ಬೇರೆ ಒಂದು ಗೊಬ್ಬರ ತೊಗೊಂಡ್ರೆ ಅದನ್ನು 300 ರೂಪಾಯಿ ಯೂರಿಯಾ ಕೊಡ್ತಾವಂತಾರೋ. ಇದು ಎಂಥ ನ್ಯಾಯ ಇದೆ? ಈಗಾಗಲೇ ಸಾಕಷ್ಟು ಸಲ ಪ್ರತಿಭಟನೆ ಮಾಡಿದ್ದೇವೆ.
ಇನ್ನೇನಾದರೂ ಇವರು ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಸವರಾಜ್ ಮೊಕ್ಕಸಿ, ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.